ಮಂಜುನಾಥ ಅಣ್ಣ ಮತ್ತು ಸೌಮ್ಯ ಮೇಡಮ್ ಅವರ ಮದುವೆ ವಾರ್ಷಿಕೋತ್ಸವ ಕೇಳಿ ಖುಷಿ ಆಯಿತು ಅವ್ರ ಮದುವೆ ವಾರ್ಷಿಕೋತ್ಸವ ಅಂತೇಳಿ. ಆಮೇಲೆ ಒಂದು ಕಡೆ ಬೇಜಾರಾಯಿತು, ಅವರು ಆಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ ಅಂತ ಭಾಳ ಮನಸ್ಸಿಗೆ ನೋವಾಯಿತು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಮಂಜುನಾಥ ಅಣ್ಣ ಮತ್ತು ಸೌಮ್ಯ ಮೇಡಮ್ ಅವರ ಮದುವೆ ವಾರ್ಷಿಕೋತ್ಸವ ಕೇಳಿ ಖುಷಿ ಆಯಿತು ಅವ್ರ ಮದುವೆ ವಾರ್ಷಿಕೋತ್ಸವ ಅಂತೇಳಿ. ಆಮೇಲೆ ಒಂದು ಕಡೆ ಬೇಜಾರಾಯಿತು, ಅವರು ಆಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ ಅಂತ ಭಾಳ ಮನಸ್ಸಿಗೆ ನೋವಾಯಿತು. ಏನು ಹೇಳ್ಬೇಕಂತ ಗೊತ್ತಿಲ್ಲ, ಏನು ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾಯಿಲ್ಲ. ಬಟ್ ಎಲ್ಲೇ ಇರಲಿ ಹೇಗೆ ಇರಲಿ ನಿಮ್ಮ ಜೊತೆ ಸದಾ ಅವ್ರು ಇರ್ತಾರೆ ಅಂತ ನಾನು ಹೇಳ್ಬೋದು. ಆಮೇಲೆ ಇವರ ಆತ್ಮಕ್ಕೂ ಶಾಂತಿ ಸಿಗಲಿ, ಮತ್ತು ಇನ್ನೊಂದು ಜನ್ಮ ಅಂತ ಇದ್ದರೆ ನಿಮ್ಮ ಕುಟುಂಬದಲ್ಲೇ ಹುಟ್ಟಿ ಬರಲಿ ಅಂತ ಕೇಳ್ಕೊತೀನಿ. ಯಾವ ಥರ ಹೇಳಬೇಕು ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸೊ ಇಲ್ಲಿಗೆ ಬಂದು ಎಲ್ಲ ದೇವ್ರ ಮಕ್ಳಿಗೂ ಅವರ ಹೆಸರಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಬೈಕಲ್ಲಿ ಓಡಾಡುವಾಗ ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ. ಇವರು ಕೂಡ ಕ್ಯಾಮ್ರಾಮೇನ್ ಆಗಿ ವರ್ಕ್ ಮಾಡ್ತಾಯಿದ್ರಂತೆ. ಸೊ ರಾತ್ರಿ ಕೆಲಸ ಮುಗಿಸಿ ಬರುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರೆ. ಭಾಳ ಬೇಜಾರಾಗುತ್ತೆ, ಇನ್ನೂ ಚಿಕ್ಕ ವಯಸ್ಸು. ಇದನ್ನು ನೋಡಿ ನಾವೇನು ಅರ್ಥ ಮಾಡ್ಕೋಬೋದು ಅಥವಾ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೋದು ಅಂದರೆ, ಬೈಕ್ ಚಾಲನೆ ಮಾಡೋವಂಥ ಪ್ರತಿಯೊಬ್ಬರು ಕೂಡ ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಲಿ ಅಂತ ಕೇಳ್ಕೊತೀನಿ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಅವ್ರು ತೋರಿಸ್ಕೊಟ್ಟಿರೋ ದಾರಿನಲ್ಲೇ ನಾನು ನಡೀತಾ ಇರೋದಷ್ಟೇ. ಒಳ್ಳೇದಾಗಲಿ. ಅಂದರೆ ಅವರು ಮುಂಚೆಯಿಂದನೂ ಈ ಥರ ಅನಾಥಾಶ್ರಮಕ್ಕೆಲ್ಲ ಸ್ಪಾನ್ಸರ್ ಮಾಡ್ತಿದ್ರು. ಅವ್ರೇನು ತೋರಿಸ್ಕೊಟ್ಟಿದ್ರು ಅದ್ರ ಮೇಲೆ. ಒಳ್ಳೇದಾಗಲಿ ನಿಮ್ಗೆ ಒಳ್ಳೇದಾಗಲಿ. ನಮ್ಗೆ ಇಲ್ಲಿ ಬಂದು ನೋಡಿ ಖುಷಿ ಆಯಿತು ಸರ್. ಹೇಗಿದೆ ಆಶ್ರಮ? ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ಸೊ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಹೆಲ್ಮೆಟನ್ನು ಬಳಸಿ. ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಇವರ ಹೆಸರಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮಂಜುನಾಥ್ ಸರ್ಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಒಳ್ಳೇದಾಗಲಿ. ಇನ್ನೊಂದು ಜನ್ಮ ಅಂತ ಏನಾದರೂ ಇದ್ದರೆ ಭಗವಂತ ಪೂರ್ಣಾಯಸ್ ಕೊಟ್ಟು ಭೂಮಿ ಕಳಿಸ್ಕೊಡ್ಲಿ. ಒಳ್ಳೇದಾಗಲಿ. ನಮಸ್ಕಾರ. ಹೌದು ದೇವಿ, ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ.
ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂತಹ ದೇವ್ರ ಮಕ್ಕಳ ಆಶೀರ್ವಾದ ಪಡಲಿಕ್ಕೆ ನಮ್ಮ ಮುರುಗನ್ ಸರ್ ಮತ್ತೆ ಅವರ ಇಡೀ ಫ್ಯಾಮಿಲಿ ಬಂದಿದೆ. ತುಂಬಾ ದೂರದಿಂದ ಇಲ್ಲಿವರೆಗೂ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಅವರ ಒಂದು ಜನ್ಮದಿನದ ಪ್ರಯುಕ್ತ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಕರೆಂಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಒಳ್ಳೆದಾಗ್ಲಿ. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ ಸರ್. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಇವತ್ತಿನ ಪ್ರಸಾದದ ವ್ಯವಸ್ಥೆನ ಮಾಡ್ಕೊಂಡಿದ್ದೀರಾ. ದೇವ್ರ 3 ವರ್ಷ ಚೆನ್ನಾಗಿಟ್ಟಿರ್ಲಿ. ಇಲ್ಲಿರ್ತಕ್ಕಂಥವ್ರ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ. ನಿಮ್ಮ ಹೊಟ್ಟೆನ, ನಿಮ್ಮ ಕುಟುಂಬದವರ ಹೊಟ್ಟೆನ ತನ್ನಿಗೆ ಭಗವಂತ ಇಟ್ಟಿರ್ಲಿ ಅಂತ ಕೇಳ್ಕೊತೀನಿ. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಯೋಗೇಶ್ ಹೇಳ್ತಾರೆ, ಹಾ, ಹೌದಾ? ಚೆನ್ನಾಗಿ ನಡೆಸ್ಕೊಡ್ತಾರೆ. ನಾವು ಯೂಟ್ಯೂಬ್ ಇಂದ ನೋಡ್ತಾ ಇದ್ವು. ಸರಿ, ಇಲ್ಲಿ ಬರ್ಬೇಕು ಅನಿಸ್ತು, ಬಂದಿದೀವಿ. ಇನ್ನು ದೇವ್ರು ಚೆನ್ನಾಗಿಟ್ರೆ ನಾವು ಬಂದು ಏನ್ ಮಾಡ್ಬೇಕು ಮಾಡಿ. ಹೇಗಿದೆ ಆಶ್ರಮ? ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಅದು ನಾವು ಮಕ್ಳಿಗೆ ಹೇಳಿ ನೋಡಿ ನಮ್ಮ ಮಗ ಇಲ್ಲಿಗೆ ಸಂಡೆ ಬಂದು ನೋಡ್ಕೊಂಡು ಇವತ್ತಿಗೆ ಕರ್ಕೊಂಡು ಬಂದಿದ್ದೀವಿ. ಒಳ್ಳೆದಾಗಿ. ನೀವೇನು ಹೇಳ್ತೀವಿ? ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಿ ಅಷ್ಟು ದೂರದಿಂದ ಬಂದಿದ್ದಕ್ಕೆ ಧನ್ಯವಾದಗಳು ತಮಗೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ, ಕರ್ನಾಟಕ ಜನರ ಆಶೀರ್ವಾದ ಸಿಗಲಿ. ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ.